ಬರೆದು ರೈತನ ನಿಸ್ವಾರ್ಥ ಕಾಯಕವನ್ನು ತಮ್ಮ ಒಂದು ಪದ್ಯದಲ್ಲಿ ಹೀಗೆ ವರ್ಣಿಸಿದ್ದಾರೆ. ನೇಗಿಲ ಹಿಡಿದ ಹೊಲದೊಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ಫಲವನ್ನು ಬಯಸದ ಸೇವೆಯೇ ಪೂಜೆಯು ಕರ್ಮವೇ ಪರ ಸಾಧನವು ಕಷ್ಟದೊಳೆನ್ನವ ಅನ್ನವ ದುಡಿವನೆ ತ್ಯಾಗಿ ಸೃಷ್ಟಿಯ ನಿಯಮದೊಳವನೇ ಭೋಗಿ ಎಂದು ಅವನ ತ್ಯಾಗವನ್ನು ಅವನ ಯೋಗ ಜೀವನವನ್ನು ಕೊಂಡಾಡಿದ್ದಾರೆ. ಇಂತಹ ತ್ಯಾಗಮಯಿ ರೈತರನ್ನು ಇಂದು ಈ ಒಂದು ವೇದಿಕೆಯಲ್ಲಿ ಸನ್ಮಾನಿಸಲಾಗ್ತಾ ಇದೆ. ಇದು ಕಲ್ಯಾಣ ಕರ್ನಾಟಕದ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇಂತಹದೊಂದು ಅಭೂತಪೂರ್ಣವಾದಂತಹ ಸತ್ಕಾರ ಸಮಾರಂಭವು ಜರುಗ್ತಾ ಇದೆ. ಇಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ತೆರೆಮರೆಯಲ್ಲಿ ಇರುವಂತಹ ರೈತರನ್ನ ಗುರುತಿಸಿ ಇಂಥ ಒಂದು ದೊಡ್ಡ ವೇದಿಕೆಯಲ್ಲಿ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗ್ತಾ ಇದೆ. ಇಂತಹ ರೈತರನ್ನು ಹುಡುಕುವಲ್ಲಿ ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ಮತ್ತು ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿಯವರು ರೈತರನ್ನು ಆಯ್ಕೆ ಮಾಡುವಲ್ಲಿ ಬಹಳಷ್ಟು ಸಹಕರಿಸಿದ್ದಾರೆ, ನಮ್ಮೊಂದಿಗಿದ್ದಾರೆ. ಇಂತಹ ರೈತನ ನಿಸ್ವಾರ್ಥ ಬದುಕನ್ನ ಕಂಡು ಗುರುತಿಸಿ ಅವರನ್ನು ಇಂದು ಇಂತಹ ಕೃಷಿ ಜಾತ್ರೆ ಬೃಹತ್ ವೇದಿಕೆಯಲ್ಲಿ ಇಂದು ಅವರಿಗೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತಿದೆ. ಮೊದಲಿಗೆ